ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಗೌಡ್ರೆ, ಇವತ್ತು ಇದೊಂದು ಗಡಿ ಭಾಗ ನಮ್ಮ ತಾಲೂಕಿಗೆ, ನಮ್ಮ ಕ್ಷೇತ್ರಕ್ಕೆ ಇವು ಕೊನೆಯ ಹಳ್ಳಿ ಆಗಿರೋದ್ರಿಂದ ಇಲ್ಲಿಗೆ ಏನೇನು ಮೂಲಭೂತ ಸೌಕರ್ಯ ಕೊಡಬೇಕು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಿ ನಾವೆಲ್ಲರೂ ಕೂಡ ಯಾವ್ದ್ಯಾವುದು ಸಿಗಬೇಕು ಅದೆಲ್ಲದಕ್ಕೂ ಕೂಡ ಏನು ಇವತ್ತು ಗ್ರಾಮಸ್ಥರು ಹೇಳಿದ ರೀತಿಯಲ್ಲಿ ಕೆಲಸ ಮಾಡೋದು ನನ್ನ ಜವಾಬ್ದಾರಿ ಅಂತದ್ದು ಅರಿತು ಕೆಲಸ ಮಾಡಲಿಕ್ಕೆ ಮುಂದಾಗ್ತೀನಿ. ಪ್ರದೀಪನು ಕೂಡ ಇಲ್ಲಿ ಕೂತಿದ್ದಾನೆ. ಇವತ್ತು ನಮಗೆ ಇಲ್ಲಿ ವೆಟರ್ನರಿ ಬೇಕು ಅಂತ ಸಾಕಷ್ಟು ಹಸುಗಳಿದೆ. ಈಗಾಗಲೇ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಫೋನ್ ಈಗ ಮಾಡಿದೆ. ಇಲ್ಲಿ ಕೂತಿದ್ದಾಗ ನೀವು ಹೇಳಬೇಕಾದ್ರೆ ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. ಆ ವೆಟರ್ನರಿ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಹೇಳಿದ್ದೀನಿ, ಅದರಲ್ಲಿ ಎಷ್ಟು ಜಾನುವಾರುಗಳಿದ್ದಾವೆ ಅದನ್ನು ನೋಡಿ ಅದನ್ನು ಈಗ ಪಟ್ಟಿ ಕೊಡಿ. ನಾನು ಹೆಂಗೂ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ, ಇಲ್ಲಿಂದನೇ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಮಿನಿಸ್ಟ್ರನ್ನ ಕಂಡು ಇದೊಂದು ಸ್ಪೆಷಲಾಗಿ ಹಾಕ್ಕೊಡಿ ಅಂತ ಏನಾದ್ರು ಕೂಡ ಒತ್ತಾಯ ಮಾಡಿ ಮಾಡಿಸೋವಂಥ ಕೆಲಸ ಖಂಡಿತ ಕೂಡ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಆಸ್ಪತ್ರೆಯನ್ನು ಕೂಡ ಮೇಲ್ದರ್ಜೆಗೆ ಏರಿಸಬೇಕು. ಇಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಆಧಾರವಾಗಿ ಅನುಗುಣವಾಗಿ ನಮಗಿಲ್ಲಿ ವೈದ್ಯಕೀಯ ಸೇವೆ ಸಿಗಬೇಕು. ಮತ್ತು ಶಾಲೆಗೂ ಕೂಡ ಉತ್ತಮ ರೀತಿಯಲ್ಲಿ ಇವತ್ತು ಅಲ್ಲಿಗೆ ನರ್ಸಿಂಗ್ ಪೋಸ್ಟನ್ನು ಹಾಕ್ಸ್ಕೊಡುವಂಥದ್ದು ಅದನ್ನು ಮಾಡ್ತೇನೆ. ಮತ್ತು ಬಸ್ದು ಕೂಡ ಹೇಳಿದ್ರಿ ತಾವೆಲ್ಲ, ಬಟ್ ಒಂದು ಬಸ್ ಬರ್ತಾಯಿತ್ತು, ಬಂದಾಗ ಅದರಲ್ಲಿ ನೀವು ಕಲೆಕ್ಷನ್ ಆಗದಿದ್ರೆ ತೆಗಿತಾರೆ. ನೀವು ಕಲೆಕ್ಷನ್ ಆಗದೆ ಹೊರತು ಅವರು ರೂಟಲ್ಲಿ ಓಡಾಡಲ್ಲ, ಅದು ಹತ್ತಬೇಕು. ನೀವು ಆಟೋದಲ್ಲಿ ಹೋಗ್ತೀರಾ, ಬಸ್ಸಿದ್ದು ಆಟೋದಲ್ಲಿ ಹೋದರೆ ಬಸ್ ಹೆಂಗೆ ಓಡಿಸ್ತಾರೆ? ಅದು ಲಾಸಲ್ಲಿ ಓಡಿಸೋಕ್ಕೆ ಅವರು ಇದನ್ನು ಮಾಡಲ್ಲ, ನೋಡ್ತಾರೆ. 1 ತಿಂಗಳು 2 ತಿಂಗಳು ನೋಡ್ತಾರೆ. ನೀವು ಅದರಲ್ಲಿ ಕಲೆಕ್ಷನ್ ಆದರೆ ಖಂಡಿತ ಕಲೆಕ್ಷನ್ ಇನ್ ದ ಸೆನ್ಸ್ ಅವ್ರಿಗೇನು ದುಡ್ಡೇ ಬರಬೇಕು ಅಂತ ಇಲ್ಲ. ಹೆಣ್ಮಕ್ಳಾರು ಹೋಗಲಿ, ಇಲ್ಲ ಶಾಲಾ ಮಕ್ಕಳಾರು ಪಾಸ್ ಇರೋರು ಹೋಗಲಿ, ಮತ್ತು ನೀವು ಸಾರ್ವಜನಿಕರು ಕೂಡ ಅದನ್ನು ಬಳಸ್ಕೊಂಡ್ರೆ ನಮ್ಮ ಸರ್ಕಾರದ್ದು ಅಂತ ನಿಮಗೆ ಅಭಿಮಾನದಿಂದ ನಮ್ಮ ಉಳಿಸ್ಕೊಳ್ಳೋಣ ನಮ್ಮೂರಿಗೆ ಅಂತ ಅನ್ನೋದು ಮಾಡಿ ನೀವು ಅಲ್ಲಿ ಬಸ್ಗಳಲ್ಲಿ ಓಡಾಡಿದ್ರೆ ಖಂಡಿತ ಬಸ್ ಓಡಿಸ್ತಾರೆ. ಇನ್ನೂ ಒಂದು ಸಲ ಪ್ರಯತ್ನ ಮಾಡ್ತೀವಿ, ಹಾಕ್ಸಿ. ನೀವು ಅದನ್ನು ಉಳಿಸ್ಕೊಂಡ್ರೆ ನಿಮಗೆ, ಇಲ್ಲದೇ ಇದ್ದರೆ ಮತ್ತೆ ಕೇಳಬೇಡಿ. ಅದು ನಿಮ್ಮ ಕೈಲಿದೆ. ನಾ ಹಾಕ್ಸ್ಕೊಡೋದು ಮತ್ತೊಂದು ಸಲ ಈಗ ಖಂಡಿತ ನಾನು ಒತ್ತಾಯ ಮಾಡಿ ಹಾಕ್ಸ್ಕೊಡ್ತೇನೆ. ನೀವು ಅದನ್ನು ದಯಮಾಡಿ ನೀವು ಬಳಸ್ಕೊಂಡು ಇಲ್ಲಿ ಕಲೆಕ್ಷನ್ ಆಗಬೇಕು. ಕಲೆಕ್ಷನ್ ಆಗದಿದ್ದರೆ ಲಾಸಲ್ಲಿ ಓಡಿಸಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಶಾಖದೊಡನಲ್ಲಿ ಹಲವಾರು ರೀತಿಯಲ್ಲಿ ಇವತ್ತು ಚಿಕ್ಕಣ್ಣ, ನಮ್ಮ ಜುಂಜಣ್ಣ, ಎಲ್ಲ ಗೌಡರು, ಗ್ರಾಮಸ್ಥರು ನೀವೆಲ್ಲರೂ ಸೇರಿ ಇಲ್ಲಿಗೆ ಗ್ರಾಮಕ್ಕೋಸ್ಕರ ಸಾಕಷ್ಟು ಪರಿಶ್ರಮಗಳನ್ನ ಮಾಡಿದಂಥದ್ದು ಕೂಡ ನಾನು ನೋಡಿದ್ದೇನೆ. ಇಲ್ಲಿ ಜಮೀನನ್ನ ಯಾರಿಗೋ ಒಬ್ಬರಿಗೆ ಮಂಜೂರು ಮಾಡೋಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಗ್ರಾಮಕ್ಕೆ ಉಳಿಸ್ಕೋಬೇಕು, ನಮ್ಮ ಗ್ರಾಮಕ್ಕೆ ಬೇಕು, ಮುಂದೆ ಭವಿಷ್ಯಕ್ಕೆ ಮಕ್ಕಳಿಗಾಗಲಿ, ಆರೋಗ್ಯದ ಆಸ್ಪತ್ರೆಗಳಿಗಾಗಲಿ, ಏನೇ ಒಂದು ಸವಲತ್ತಿಗೆ ಸರ್ಕಾರಿಯ ಒಂದು ಯಾವುದಾದ್ರು ಕಟ್ಟಡಗಳು ಅನುದಾನಗಳು ಬಂದಾಗ ಉಪಯೋಗಿಸ್ಕೊಳ್ಳೋಕ್ಕೆ ನಮಗೆ ವಿಶಾಲವಾದ ಜಾಗ ಬೇಕು ಅಂತ ನೀವೆಲ್ಲ ಹೇಳಿ ಅದಕ್ಕೆ ನಾವೆಲ್ಲರೂ ಕೂಡ ಮಣದು ನಿಮಗೆ ಉಳಿಸ್ಕೊಡೋವಂಥ ಕೆಲಸ ಇವತ್ತಾಗಿದೆ. ಅದನ್ನು ಅಲ್ಲಿ ಏನೇನು ಆಗಬೇಕು ಅಂತಕ್ಕಂಥದ್ದು ನೀವೇ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ, ಗ್ರಾಮ ಒಂದು ದೊಡ್ಡ ಗ್ರಾಮ ಇದೆ, ಇದು ವಿಶಾಲವಾಗಿ ಬೆಳೀತಕ್ಕಂಥ ಗ್ರಾಮ ಶಾಖದೊಡ್ಡ ಆಗಿರೋದ್ರಿಂದ ಈ ಗ್ರಾಮಕ್ಕೆ ಏನೇನು ಮೂಲಭೂತ ಸೌಕರ್ಯ ಬೇಕೋ ಅದೆಲ್ಲ ಕೊಡೋಕ್ಕೆ ನಾನಾದರೂ ಕೂಡ ಕಂಕಣಬದ್ಧವಾಗಿದ್ದೇನೆ. ನೀವೇನು ಕೇಳಿದ್ರು ನಾನು ಒದಗಿಸ್ಕೊಡೋವಂಥದ್ದು ನನ್ನ ಜವಾಬ್ದಾರಿ. ಆ ರೀತಿಯಲ್ಲಿ ಇವತ್ತು ಜಲ್ ಜೀವನ್ ಮಿಷನ್ ಕೂಡ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಮನೆಗೂ ನಲ್ಲಿ ಆಗ್ತಕ್ಕಂಥದ್ದು 450 ಮನೆಗಳಿಗೆ ನಲ್ಲಿ ಆಗ್ತಕ್ಕಂಥ ಕೆಲಸಕ್ಕೂ ಕೂಡ ಪೂಜೆ ಮಾಡಿದ್ದೇವೆ. ಅದು ಕೂಡ ಪ್ರಾರಂಭ ಆಗ್ತಾಯಿದೆ. ಇವತ್ತು ಲೈಬ್ರರಿ, ಮಕ್ಕಳು ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸು ಇದೆಲ್ಲದನ್ನು ಕೂಡ ಓದಲಿಕ್ಕೆ ಎಲ್ಲೋ ಹೋಗ್ಲಿಕ್ಕಾಗಲ್ಲ, ಪುಸ್ತಕಗಳ ಅವಶ್ಯಕತೆ ಇರುತ್ತೆ. ಬಂದು ಇಲ್ಲಿ ಕೂತ್ಕೊಂಡು ಪ್ರಶಾಂತವಾದ ಸ್ಥಳ ಇದೆ, ಓದೋಕ್ಕೆ ಪ್ರಶಾಂತವಾದ ಸ್ಥಳ ಬೇಕು. ಕೂತ್ಕೊಂಡು ಮಕ್ಕಳು ಎಲ್ಲರೂ ಕೂಡ, ಹಿರಿಯರು ಕೂಡ ಪತ್ರಿಕೆ ಓದೋಕ್ಕೆ ಬರಬೇಕು. ನಮ್ಮ ಶಾಲೆ ಒಳಗೆ ಆವರಣ ಹೆಂಗಿದೆ ನೋಡ್ಕೊಳ್ಳೋಂಥದ್ದನ್ನ ನಾವು SDMC ಅವರು ನಾವೆಲ್ಲರೂ ಸೇರಿ ಖಂಡಿತ ಇದನ್ನು ಮಾಡೋಣ. ಇದೊಂದು ರಂಗಮಂದಿರ ಅಂತ ಮಾಡೋದನ್ನು ಮಾಡ್ಕೊಳ್ಳೋಣ. ಅದನ್ನು ಎಲ್ಲರೂ ಒಂದು ಕಡೆ ಮಾಡಿದ್ರೆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಅನುಕೂಲ ಆಗ್ತದೆ. ಅದರ ರಂಗಮಂದಿರನ್ನು ಕೂಡ ಹಾಕಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಬುಕ್ಕಾಪಟ್ಟಣದಲ್ಲಿ ನೀವು ನೋಡಿದ್ರಿ, ಒಂದು 7-8 ವರ್ಷಗಳಿಂದ ರಸ್ತೆಗಳು ಎಲ್ಲ ಕೂಡ ನೆನೆಗೆ ಬಿದ್ದಾಗ ಸ್ಪೆಷಲ್ಲಾಗಿ 25 ಕೋಟಿ ಹಾಕ್ಸ್ಕೊಂಬಂದೆ ಮೊನ್ನೆ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೂ ಕೂಡ ದುಡ್ಡು ಎಲ್ಲಿ ಹುಡುಕಬೇಕು ಅಂತ ಹುಡುಕ್ಸ್ಕೊಂಡು ಸ್ಪೆಷಲ್ ಗ್ರಾಂಟ್ ಹಾಕ್ಸ್ಕೊಂಬಂದು ಈಗ ಹೊನ್ನೇನಹಳ್ಳಿ ರಸ್ತೆ ಇರ್ಬೋದು, ಉಯಿಲ್ದೊರೆ ರಸ್ತೆ ಇರ್ಬೋದು, ಬುಕ್ಕಾಪಟ್ಟಣದ ರಸ್ತೆ ಇರ್ಬೋದು, ಈ 3 ರಸ್ತೆನೂ ಕೂಡ ಇವತ್ತು ಈಗ ಪ್ರಾರಂಭ ಮಾಡಿದ್ದೇವೆ. ಅವು ರಸ್ತೆಗಳಾದರೆ ಮತ್ತು ಈ ಭಾಗದಲ್ಲಿ ಎಲ್ಲೆಲ್ಲಿ ಈಗ ಇಲ್ಲಿಂದ ಸಿರಾಕ್ ಹೋಗೋ ರಸ್ತೆ ಒಂದಿದೆ, ಆ ರಸ್ತೆ ಮೊನ್ನೆ ಹೋಗಿದ್ದೆ ನಾನು. ಈಗ ಒಂದು ವಾರದಲ್ಲಿ ನಾನು ಇಲ್ಲೇ
ಹೋದೆ, ಯಾರೋ ತೋರ್ಸೋಕ್ಕೋಸ್ಕರನೇ ಕರ್ಕೊಂಡೋಗಿದ್ರು. ಹೋಗಿ ನೋಡ್ಕೊಂಬಂದಿದ್ದೀನಿ. ಖಂಡಿತ ಅದು ಹಾಳಾಗಿದೆ. ಆ ರಸ್ತೆನೂ ಕೂಡ ಮುಂದಿನ ಇದರಲ್ಲಿ ತೊಗೊಂಡು ಅದೊಂದು ರಸ್ತೆ ಮತ್ತು ಬೆಂಚೆಯಿಂದ ಒಂದು ನಮಗೆ ರಾಮಲಿಂಗಾಪುರಕ್ಕೆ ಒಂದು ರಸ್ತೆ ಆದರೆ 3 ಪಂಚಾಯತಿಗೆ ಮಡ್ ರೋಡ್ಗಳು ನೈವೇ ಪಂಚಾಯತಿಯವರೇ ಮಾಡ್ಕೋಬೇಕು. ನನಗೆ ಅದು ಬರಲ್ಲ. ಮೊದಲು ಇದೆಲ್ಲ ಇವರು ಉದ್ಯೋಗ ಖಾತ್ರಿಲಿ ಹಾಕ್ಕೊಂಡು ಎಷ್ಟು ಕೋಟಿ ಬೇಕಾದ್ರೆ ಹಾಕ್ಕೋಬೋದು. ಇವ್ರಿಗೆ ಅನುಮೋದನೆ ಕೊಡಿಸ್ತೀನಿ. ಎಷ್ಟು ಕೋಟಿದಾರು ಕೆಲಸ ಮಾಡಲಿ, ನಾನು ಅದನ್ನು ಹಾಕ್ಸ್ಕೊಡ್ತೇನೆ. ಇವತ್ತು ಈ ರಸ್ತೆ ಒಂದು ನಮಗೆ ಬೆಂಚೆಯಿಂದ ಹಿಡಿದು ರಾಮಲಿಂಗಾಪುರದವರೆಗೂ ಅದು 3 ಪಂಚಾಯತಿ ಸೇರ್ತವೆ. ಅದು ಒಳ್ಳೆ ರೋಡ್ ಆಗುತ್ತದು. ಅದೊಂದು ರಸ್ತೆ ಇವೆಲ್ಲ ಇವೊಂದೆರಡು ಮಾಡಿದ್ರೆ ಎಲ್ಲ ಒಂದು ಉತ್ತಮ ರೀತಿಯಲ್ಲಿ ಜನಗಳು ಓಡಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಶಾಶ್ವತವಾದ ಒಂದು ಜನಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಮ್ಮ ಜೊತೆ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿ ಇಲ್ಲಿಯ ಗ್ರಾಮದ ಎಲ್ಲ ವಸ್ತುಸ್ಥಿತಿನ ಅರಿತು ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇವತ್ತು 34 ಜನ ಮಕ್ಕಳು ಇವತ್ತು SLCನಲ್ಲಿ ಕೂರ್ತಾ ಇದ್ದಾರೆ. ಅವ್ರ ಭವಿಷ್ಯನೂ ಕೂಡ ನೋಡಬೇಕು. ಇವತ್ತು ಶಿಕ್ಷಕರು ಕೂಡ ಉತ್ತಮ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಬೋಧನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಳೋದಾಗೆ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆ ಕಡೆ ಮುಖ ಮಾಡಬೇಕು. ಇಲ್ಲದೇ ಇದ್ದರೆ ಶಾಲೆಗಳು ಮುಚ್ಚಿ ಹೋಗ್ತವೆ. ಒಳ್ಳೆ ಕಟ್ಟಡ ಕೊಡ್ತಾರೆ. ವರ್ಷಕ್ಕೆ ಒಂದು ಮಗುಗೆ 56,000 ಖರ್ಚು ಮಾಡ್ತಾರೆ ಸರ್ಕಾರ. ವರ್ಷಕ್ಕೆ ಅವ್ರ ಪುಸ್ತಕ, ಸ್ಲೇಟು, ಬ್ಯಾಗು, ಬೂಟ್ಸು, ಊಟ ಎಲ್ಲದೂ ಓದೋದಕ್ಕಿಂತ ಹಿಡಿದು ಒಂದು ಮಗುಗೆ 56,000 ರೂಪಾಯಿ ಸರ್ಕಾರ ಖರ್ಚು ಮಾಡುತ್ತೆ. ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ನಾವು ನಮ್ಮ ಸರ್ಕಾರಿ ಶಾಲೆಗೆ ಕಳಿಸ್ಬೇಕು ಮಕ್ಕಳನ್ನ. ಇಲ್ಲೂ ಒಳ್ಳೆ ಟೀಚರ್ಸ್ ಇದ್ದಾರೆ. ನೀವು ಪ್ರೈವೇಟ್ಗೆ ಹೋಗಿ ಅಲ್ಲಿ ಏನೋ ಸೂಟು ಬೂಟ್ ಹಾಕಿ ಮಕ್ಕಳಿಗೆ ಇಂಗ್ಲೀಷ್ ಟಸ್ ಪಸ್ ಅಂತ ಕಳಿಸಿದ್ರು ಅಂತ ಹೋದರೆ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ನಿಮಗೆ ಸಿಗುತ್ತಾ ನೋಡಬೇಕು. ಇವತ್ತು ನಾವು ನೋಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಯಲ್ಲೂ ಕೂಡ ಉತ್ತಮ ಶಿಕ್ಷಕರಿದ್ದಾರೆ. ಅದನ್ನು ನಾವು ಬಳಸ್ಕೋಬೇಕು. ಇಲ್ಲಿ ಶಾಲಾಭಿವೃದ್ಧಿ ಸಮಿತಿಯವರು ಯಾವಾಗಲೂ ಕೂಡ ಅದ್ರ ಕಡೆ ಎಚ್ಚರಿಕೆಯಿಂದ ಇಟ್ಕೊಂಡು ಈ ವಾತಾವರಣನ ಎಲ್ಲೂ ಕೂಡ ಮಕ್ಕಳಿಗೆ ಹಾಳಾಗದ ರೀತಿಯಲ್ಲಿ ನೋಡ್ಕೊಳ್ಳೋದು, ಮಕ್ಕಳು ಶಿಸ್ತಿಂದ ಹಿಡಿದು ಅವ್ರ ವಿದ್ಯಾಭ್ಯಾಸಕ್ಕೆ ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋಂಥದ್ದನ್ನ ಖಂಡಿತ ಮಾಡಲಿ. ಇಲ್ಲಿಗೆ ಇವತ್ತು ಲೈಟಿಂಗ್ದು ಕೂಡ ಹೇಳಿದ್ರು. ಸ್ಕೂಲ್ ಒಳಗಡೆ ಎಲೆಕ್ಟ್ರಿಫಿಕೇಷನ್ ಇಲ್ಲ ಅಂತಕ್ಕಂಥದ್ದು. ಖಂಡಿತ ಅದಕ್ಕೂ ಕೂಡ 2 ಲಕ್ಷ ಹಾಕ್ಕೊಡೋವಂಥದ್ದನ್ನ ಇವಾಗ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಲೈಬ್ರರಿಲೂ ಕೂಡ ನೀವೆಲ್ಲ ಬಳಸ್ಕೊಳ್ಳಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಇಷ್ಟೆಲ್ಲ ತಮ್ಮ ಜೊತೆ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿ ಹಲವಾರು ರೀತಿ ಪೂಜೆಗಳನ್ನ ಮಾಡಲಿಕ್ಕೆ ಮತ್ತು ನಮ್ಮ ಪೂಜಾರು ಕೂಡ ಉತ್ತಮ ರೀತಿಯಲ್ಲಿ ದೇವ್ರನ್ನ ಧರೆಗಿಳಿಸಿ ನಮ್ಮೆಲ್ಲರಿಗೂ ಕೂಡ ದರ್ಶನ ಮಾಡಿಸಿದ್ರು. ಖಂಡಿತ ಬಾನಿಂದ ಧರೆಗೆ ದೇವ್ರನ್ನ ನಮಗೆ ನಾವು ಯಾರೂ ಕೂಡ ದೇವ್ರು ನೋಡಿಲ್ಲ. ಪೂಜಾರ ಮುಖಾಂತರನೇ ದೇವ್ರು ನೋಡ್ಬೇಕು ನಾವೆಲ್ಲ. ಅವ್ರು ತೋರಿಸಿದ್ರೆ ನಮಗೆ ದೇವರು. ಹಾಗಾಗಿ ಇವ್ರನ್ನೇ ದೇವರು ಅಂದ್ಕೊಳ್ಳೋಣ ನಾವೆಲ್ಲ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿ ಜನಗಳಿಗೆ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನಾವೆಲ್ಲ ಕೂಡ ಅವರಿಗೆ ಬೇಕಾದಂಥ ಸವಲತ್ತನ್ನು ಕೊಡಲಿಕ್ಕೆ ಇವತ್ತು ನಾವು ಮುಂದಾಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಸೋಮಣ್ಣವರು ಕೂಡ ಅವರಿಂದ ಏನೇನು ಹಾಕ್ಸ್ಬೇಕು ಅಂತ, ಈಗ ಯಾರೋ ಏನೇನು ಹಾಕ್ಸ್ಬೇಕು ಎಲ್ಲದನ್ನು ಕೂಡ ನಾನು ಮಾಡಿಸ್ಕೊಡ್ತೇನೆ. ಒಂದು ಇದ್ರದ್ದು ಕೇಳಿದ್ರೆ ಅಲ್ಲಿ ಒಂದು ಐಮಾಸ್ಕ್ ಲೈಟ್ ಇರ್ಬೋದು, ಬೇರೆ ಏನೇ ಬೇಕಾದರೂ ಕೂಡ ಅವ್ರು ಲೋಕಸಭಾ ಅನುದಾನದಲ್ಲೂ ಕೂಡ ಹಾಕ್ಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಇವತ್ತು ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ, ತಮ್ಮೆಲ್ಲ ದರ್ಶನ ಮಾಡಲಿಕ್ಕೆ ಅವಕಾಶ ಒಂದು ಪಿಕಪ್ಸ್ ಇದ್ದರೆ ನನಗೆ ಈಗಲೇ ಕೊಡಿ. ಬೇರೆದ್ರಲ್ಲ, ಫಾರಿನ್ ಗ್ರ್ಯಾಂಡ್ಸಲ್ಲಿ ಹಾಕ್ಸ್ಕೊಡ್ತೀನಿ ನಾನು. ಒಂದು ಇದಿದೆ ನಮ್ಮ ರೋಟ್ರಿ ಅವ್ರ ಜೊತೆ ಮೊನ್ನೆ ಮಾತಾಡಿದ್ದೀನಿ. ನಿಮ್ಮ ಹೋಬಳಿಗೆ ಎಷ್ಟು ಬೇಕಾದರೂ ನೀವೊಂದು ಇಲ್ಲಿ ರೋಟ್ರಿ ಇಲ್ಲಂತೆ ಸಿರಾದಲ್ಲಿ, ಮೊನ್ನೆ ಚರ್ಚೆ ಮಾಡಿದ್ದೀನಿ. ಬೇಕಿದ್ರೆ ಒಂದು ಟೀಮ್ ಮಾಡಿದ್ರೆ ಯಾರು ರೋಟ್ರಿನೂ ಕೂಡ ಮಾಡಿ ಅದನ್ನು ಕೂಡ ಮಾಡಿಸ್ಕೊಡ್ತೇವೆ. ಜೊತೆಗೆ ರೋಟ್ರಿ ಮುಖಾಂತರ ನಿಮಗೆ ಹಾಸ್ಪಿಟ್ಲ್ಗಳಿಗೆ ಏನೇನು ಬೇಕು ಮೂಲಭೂತ ಸೌಕರ್ಯಗಳು ಮತ್ತು ಚೆಕ್ ಡ್ಯಾಮ್ಸ್ ಎಷ್ಟೆಷ್ಟು ಬೇಕು, 1 ಕೋಟಿವಾಗಲಿ ಚೆಕ್ ಡ್ಯಾಮ್ಸ್ ಅವೆಲ್ಲ ನಿಮ್ಮ ಎಡಬಲಿಗೆ ಹೇಳಿದ್ದೀನಿ ನಾನು 3 ದಿವಸದಿಂದನೇ. ಎಲ್ಲೆಲ್ಲಿ ಬೇಕು ಅಂತ ನೀವು ಸರ್ವೆ ನಂಬರ್ ವೈಸು ಲೈನ್ ಎಸ್ಟಿಮೇಟ್ ಮಾಡಿಸ್ಕೊಟ್ರೆ ಖಂಡಿತ ಅವನ್ನ ಹಾಕ್ಸ್ಕೊಡ್ತೇನೆ. ಅದನ್ನು ಈಗ ಅವರು ಫಂಡ್ಸು ಸೆಂಟ್ರಲ್ ಇದರಲ್ಲಿ US ಗ್ರ್ಯಾಂಟ್ಸಲ್ಲಿ ಅಮೇರಿಕಾದ ಇದರಿಂದ ಹಾಕ್ಸ್ಕೊಡ್ತಾರಂತೆ. ಖಂಡಿತ ಅವರೇ ಮುಕ್ತವಾಗಿ ಹೇಳಿದ್ರು, ಎಷ್ಟಾರಾಯಿತು ಬೇಗ ಕೊಡಿ, ಯಾರು ಫಸ್ಟ್ ಕಮ್ ಫಸ್ಟ್ ಅವರಿಗೆ ಕಳಿಸ್ತಾ ಹೋಗ್ತಾರೆ, ಇಲ್ಲಾಂದರೆ ಮುಂದಿನ ವರ್ಷ ಕಾಯಬೇಕಾಗುತ್ತೆ ಅಂತಂದರು. ಅದಕ್ಕೆ ನಾನು ಇಂಜಿನಿಯರ್ಗೆ ಅವ್ರು ಹೇಳಿದ ತಕ್ಷಣ ಹೇಳಿದೆ, ನಾನು ಯಾವುದಾದ್ರು ಅನುದಾನ ಆಗಲಿ ಉಪಯೋಗಿಸ್ಕೊಳ್ಳೋಣ, ಫಸ್ಟು ಎಲ್ಲಿಂದನಾದ್ರು ಬರಲಿ, ನಮಗೆ ಕೆಲಸ ಆಗಬೇಕು. ಈಗ ಈ ಸರ್ಕಾರದಲ್ಲಿ ಹಂಗೆ ಆಗಿರೋದು. ನಮಗೆ ಯಾರೋ ಲೆಟ್ರ್ ತೊಗೊಂಡೋಗ್ತಾರೆ, ಸ್ಪೆಷಲ್ ಗ್ರ್ಯಾಂಟ್ ಹಾಕ್ಸ್ಕೊಂಬರ್ತೀನಿ ಅಂತ.
ಕೊಡ್ತೀವಿ, ನಮಗೇನು ಕೆಲಸ ಆಗಬೇಕು, ಕ್ಷೇತ್ರಕ್ಕೆ ಕೆಲಸ ಆಗಬೇಕು. ಈ ಥರ ಆಗಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೀವಿ. ಬಿಟ್ಟರೆ ಖಂಡಿತ ಇವತ್ತು ಇಲ್ಲಿ ನಾವು ಪಕ್ಷ ಇಲ್ಲ, ಜಾತಿ ಇಲ್ಲ, ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ನಮ್ಮ ಕ್ಷೇತ್ರ ನೆಮ್ಮದಿಯಾಗಿರಬೇಕು ಅನ್ನೋದು ಅಷ್ಟೇ ಬಯಸ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಇವತ್ತು ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರದ ಜನತೆಯ ನೆಮ್ಮದಿಯನ್ನು ಕಾಪಾಡ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ಹಿರಿಯರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.